ಸರ್ ಇಲ್ಲ, ಇದು ಈ ತೋಟ ಆಲೆ ಒಂದು 35 ವರ್ಷದ ತೋಟ. ಆಲೆ 26 ವರ್ಷದಿಂದ ನಾವು ಉಳುಮೆ ನಿಲ್ಲಿಸಿದ್ದೀವಿ. ಉಳುಮೆ ಏನು ಮಾಡ್ತಾ ಇಲ್ಲ. ಮತ್ತು ಈ ಕೆಂಪು ಮೂತಿ ಹುಳಕ್ಕೆ ಒಂದು ಟ್ರಾಪ್ ಅಂತ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ. ಡಬ್ಬಗಳು ಕೊಟ್ಟು ಅದನ್ನು ಕಟ್ಟಿದಾಗ ಅದು ಹುಳ ಎಲ್ಲ ಬಂದು ಅದು ಸ್ಮೆಲ್ಗೆ ಅದಕ್ಕೆ ಬೀಳುತ್ತೆ. ಅದನ್ನು ತೆಗೆದು ಸಾಯಿಸ್ಬೋದು. 1 ಎಕರೆ 7 ಗುಂಟೆಯಲ್ಲಿ ನಮಗೆ 14 ಲಕ್ಷ ಆದಾಯ ಆಗಿತ್ತು ಒಂದೇ ವರ್ಷದಲ್ಲಿ. ಮುಖ್ಯ ಬೆಳೆ ಅಂತ ಅಂದರೆ ನಮಗೆ ತೆಂಗು, ಅಡಿಕೆ, ಕೋಕೋ, ಸ್ವಲ್ಪ ಮೆಣಸಿದೆ ಇವಾಗ. ಅದು ಮುಖ್ಯ ಬೆಳೆ, ಮಿಶ್ರ ಬೆಳೆಯಾಗಿ. 100 ಎಕರೆ ಇದ್ದವರು ಮಾಡ್ಬೋದು, 10 ಎಕರೆಯವರು ಮಾಡ್ಬೋದು, 10 ಗುಂಟೆಯವರು ಮಾಡ್ಬೋದು. 10 ಗುಂಟೆಯವ್ರು ಮಾಡಬೇಕು ಅಂದರೆ ಒಂದು 8 ತೆಂಗಿನ ಮರ ಹಾಕೋಬೋದು. ಅದರಲ್ಲಿ 100 ಅಡಿಕೆ ಮರ ಹಾಕೋಬೋದು. ಇದು 500 ರೂಪಾಯಿ, 500ರಿಂದ 600 ರೂಪಾಯಿ ಇರುತ್ತೆ ರೇಟು. ಇದು ಜಾಪತ್ರೆ ಇದು 1800ರಿಂದ 2500 ರೂಪಾಯಿ ತನಕ ಇರುತ್ತೆ. ಈ ಥರ ಮಣ್ಣು ಮೊದಲು ಎಲ್ಲ ಕೆಂಪಗಿತ್ತು, ಇವಾಗ ನೋಡಿ ಎಷ್ಟು ಕಪ್ಪಾಗ್ಬಿಟ್ಟಿದೆ. ಸೇಮ್ ಎರೆಗೊಬ್ಬರ ಥರ ಕಾಣಿಸ್ತಾ ಇದೆ. ಸರ್ ಇದು ಬಿತ್ತನೆಗೆ ಸಿದ್ಧವಾಗಿರೋಂಥ ತಳ್ಳುಗಳಿದು. ನಾವು 25 ವರ್ಷ ಮೇಲ್ಪಟ್ಟು 40 ವರ್ಷದ ಮರಗಳಲ್ಲಿ ನಾವು ಆಯ್ಕೆ ಮಾಡ್ತೀವಿ ಕಾಯಿನ. ಈ ಥರ ನಮಗೆ ಈ ಥರ ರೌಂಡ್ ಶೇಪ್ ಇರಬೇಕು ಕಾಯಿ. ಈ ಥರ ನಾವು 2 ಕೈನೂ ಈ ಥರ ಇದು ಮಾಡಿದಾಗ ಜೈಂಟ್ ಆಗಬಾರ್ದು. ಯಾವುದೇ ಈಗ 12-13 ವೆರೈಟಿ ಇದೆ ಸರ್. ನಾವು ಯಾವುದೇ ಒಂದು ಮಾರ್ಕೆಟ್ ತಗೊಂಡು ಹೋಗಲ್ಲ. ನಮ್ಮ ತೋಟಕ್ಕೆ ಬರೋಂಥ ನಮ್ಮ ಕೆಲಸಗಾರ ಇರ್ಬೋದು, ನಿಮ್ಮಂಥವ್ರು ತೋಟ ನೋಡ್ಲಿಕ್ಕೆ ಬಂದವ್ರಿಗೆಲ್ಲ ಕೊಟ್ಬಿಡ್ತೀವಿ. ಜಾಸ್ತಿ ಆಗೋದನ್ನ ಅಲ್ಲೇ ಬಿಟ್ಬಿಡಿ, ಪ್ರಾಣಿ ಪಕ್ಷಿಗಳು ತಿನ್ಕೋಬೋದು ಸರ್. ಸರ್ ಇದು ಬಾಲಾಜಿ ನಿಂಬೆ ಅಂತ ವರ್ಷ ಪೂರ್ತಿ ಬರ್ತಾನೆ ಇರ್ತಾರೆ ಸರ್. ಒಂದು ಕನಿಷ್ಠ ಅಂದ್ರೂ ಸರ್ 1 ಎಕರೆ ತೋಟಗಾರಿಕೆ ಬೆಳೆನಲ್ಲಿ ಕನಿಷ್ಠ ಅಂದರೂ 5 ಲಕ್ಷ ಸಂಪಾದನೆ ಮಾಡ್ಬೋದು. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಪ್ರಸನ್ನ ಅಂತ. ನಾವು ಅಣ್ಣ ತಮ್ಮ ಒಟ್ಟಿಗೆ ಕೃಷಿ ಮಾಡ್ತಾ ಇರೋದು. ನಮ್ಮ ತಮ್ಮನ ಹೆಸರು ಗಣೇಶ್ ಅಂತ. ನಾವು ನಮ್ಮ ತಂದೆಗೆ 2 ಜನ ಮಕ್ಕಳು. ನಾವು ಇಬ್ಬರು ಕೃಷಿ ಕುಟುಂಬದಿಂದ ಬಂದಿರೋದು, ಕೃಷಿನೇ ಮಾಡ್ಕೊಂಡಿರೋದು. ನಮ್ಮ ಊರು ಗುಡುಗನಹಳ್ಳಿ, KR ಪೇಟೆ ತಾಲೂಕು, ಅಕ್ಕಿಹಬ್ಬಳ್ಳಿ ಹೋಬಳಿ, ಮಂಡ್ಯ ಜಿಲ್ಲೆ. ನಾವು ಒಂದು 12 ಎಕರೆನಲ್ಲಿ ಕೃಷಿ ಮಾಡ್ತಾಯಿದ್ದೀವಿ, ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ತೆಂಗು, ಅಡಿಕೆ, ಬಾಳೆ, ಕೋಕೋ, ವೀಳ್ಯದೆಲೆ, ಜೈಕಾಯಿ, ಮೆಣಸು, ಏಲಕ್ಕಿ ಮತ್ತು ಒಂದು 10 ವೆರೈಟಿ ಹಣ್ಣಿನ ಗಿಡಗಳು, ಇಷ್ಟೆಲ್ಲ ಒಂದೇ ಸಮಗ್ರ ಕೃಷಿನಲ್ಲಿ ಮಾಡ್ತಾಯಿದ್ವಿ. ಮತ್ತು ಜೊತೆಗೆ ಅಡಿಕೆ, ತೆಂಗು, ಕೋಕೋ, ಮೆಣಸು ಎಲ್ಲ ನರ್ಸರಿನೂ ನಮ್ಮಲ್ಲಿ ಸಿಗ್ತಾಯಿದೆ. ಈ ವರ್ಷ ನಾವು 1 ಲಕ್ಷ ಅಡಿಕೆ ಸಸಿನ ನರ್ಸರಿ ಮಾಡಿದ್ದೀವಿ. ಒಂದು 15,000 ತೆಂಗುನ ನರ್ಸರಿ ಮಾಡಿದ್ದೀವಿ. ಈಗಾಗಲೇ ತೆಂಗು ಒಂದು 4,000 ಖಾಲಿಯಾಗಿದೆ. ಇನ್ನೊಂದು 6,000 ಇನ್ನೂ ಒಂದು 2-3 ತಿಂಗಳಲ್ಲಿ ನೆಡಲಿಕ್ಕೆ ಸಿದ್ಧವಾಗ್ತದೆ. ಅಡಿಕೆ ಎಲ್ಲ ನಾವು ಆಗಸ್ಟ್ ತಿಂಗಳಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಬನ್ನಿ ಸರ್, ನಿಮ್ಮ ತೋಟ ತೋರಿಸಿ. ಆಯಿತು ಸರ್, ಬನ್ನಿ ಹೋಗೋಣ. ಎಷ್ಟು ಅಡಿಕೆ ಇದೆ ಸರ್ ಇದರಲ್ಲಿ? ಸರ್ ನಮ್ಮದು ಒಂದು 12 ಎಕರೆನಲ್ಲಿ ಒಂದು 4,000 ಗಿಡ ಅಡಿಕೆ ಇದೆ. 4,000 ಇದೆ. ಅದರಲ್ಲಿ ನಮ್ಮದು ಅಂತರ ಬೆಳೆ ಇರೋದ್ರಿಂದ ಒಂದು 8 ಎಕರೆನಲ್ಲಿ ಸ್ವಲ್ಪ ಕಡಿಮೆ ಇದೆ. ಒಂದು 4 ಎಕರೆನಲ್ಲಿ ಪೂರ್ಣ ಅಡಿಕೆ ಇದೆ. ತೆಂಗು 500 ಇದೆ. ಅದರಲ್ಲಿ 350 ಹಳೆ ಮರಗಳಿದೆ. ಮತ್ತು ಈಗ ಹೊಸದಾಗಿ ನಾಟಿ ಮಾಡಿರೋ ಒಂದು 7 ವರ್ಷದ ಗಿಡಗಳು ಒಂದು 100-120 ಗಿಡ ಇದೆ. ಸರ್ ನೀರು ನಾವು ಮೊದಲು ಡ್ರಿಪ್ಪು ಮಾಡ್ಕೊಂಡಿದ್ದು. ಕರೆಂಟು ತೊಂದರೆ ಎಲ್ಲ ಅಂದ್ಬಿಟ್ಟು ನೀರೆಲ್ಲ ಹಾಯ್ಸೋಕ್ಕಾಗಲ್ಲ ಅಂದ್ಬಿಟ್ಟು, ನೀರು ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಂಡಿದ್ದೀವಿ. ಅದು ಒಂದು 12 ವರ್ಷ ಆಯಿತು ಡ್ರಿಪ್ ಮಾಡಿಕೊಂಡು. ಈಗ ಡ್ರಿಪ್ಪೆಲ್ಲ ಸ್ವಲ್ಪ ಅದು ತೂತಾಗಿ ಹಾಳಾಗಿ ಇದಾಯಿತು. ಆವಾಗ ಈಗ 1.5-2 ವರ್ಷದಿಂದ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದ್ದೀವಿ. ಮೈಕ್ರೋ ಸ್ಪ್ರಿಂಕ್ಲರ್ ಅಂದರೆ ಸರ್ 18 ಅಡಿಗೆ ಸಾಲು ಮಾಡ್ತೀವಿ. ಒಂದು ಇದರಿಂದ ಸ್ಪ್ರಿಂಕ್ಲರ್ಗೆ 18 ಅಡಿ ಕೊಡ್ತೀವಿ, ಗ್ಯಾಪ್ ಇದು ಮಾಡ್ತೀವಿ. ಆವಾಗ ಮತ್ತು ಸಣ್ಣ ಹನಿ, ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಸಣ್ಣ ಹನಿ ಬೀಳುತ್ತೆ. ಆಮೇಲೆ ತರಗೆಲ್ಲ ಈಗ ಮಲ್ಚಿಂಗ್ ಎಲ್ಲ ಇದೆಯಲ್ಲ ಸರ್, ಅದೆಲ್ಲ ಪೂರ್ಣ ಪ್ರಮಾಣವಾಗಿ ಕರಗೋಗಿ ನಮಗೆ ಗೊಬ್ಬರ ಆಗುತ್ತೆ. ಅದೊಂದು ನಮಗೆ ಅಡ್ವಾಂಟೇಜ್ ಸ್ಪ್ರಿಂಕ್ಲರ್ ಇರೋದ್ರಿಂದ ಬೇಗ ಕರಗುತ್ತೆ. ಈಗ ನೀರು ಬೀಳಲಿಲ್ಲ ಅಂತ ಅಂದರೆ 1 ವರ್ಷ ತಗೋಬೋದು. ನೀರು ಬಿದ್ದರೆ ನಮಗೆ 6 ತಿಂಗಳಲ್ಲೇ ನಮಗೆ ಒಳ್ಳೆ ಕರಗಿ ಗೊಬ್ಬರ ಆಗ್ತದೆ. ಸರ್ ಇಲ್ಲ, ಇದು ಈ ತೋಟ ಆಲೆ ಒಂದು 35 ವರ್ಷದ ತೋಟ. ಆಲೆ 26 ವರ್ಷದಿಂದ ನಾವು ಉಳುಮೆ ನಿಲ್ಲಿಸಿದ್ದೀವಿ. ಉಳುಮೆ ಏನು ಮಾಡ್ತಾ ಇಲ್ಲ. ಕಳೆ ಬಂದರೆ ಕಳೆ ಬರೋಲ್ಲ. ಕೋಕೋ ಗಿಡ ಇರೋದ್ರಿಂದ ಕಳೆ ಕಡಿಮೆ ಬಂದ್ರೂ ನಾವು ಬ್ರಷ್ ಕಟ್ರ್ನಲ್ಲಿ ಹೊಡ್ಕೊತಾ ಇದ್ದೀವಿ. ರೋಗಗಳು ಈಗ ತೆಂಗಿಗೆಲ್ಲ ಮೊದಲು ಕಡಿಮೆ ಇತ್ತು ರೋಗಗಳು. ಇವಾಗ ಸ್ವಲ್ಪ ಸುಳಿ ರೋಗ, ಆಮೇಲೆ ಕೆಂಪು ಮೂತಿ ಹುಳ,
ಸುಳಿ ಕೊಳೆ ರೋಗ ಅಡಿಕೆಗೆ ಎಲ್ಲ ಸ್ವಲ್ಪ ಇವಾಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ದೊಡ್ಡ ದೊಡ್ಡ ಮರಗಳಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಚಿಕ್ಕ ಗಿಡಗಳಿಗೆ ಒಂದು ಚಿಕ್ಕ ಹಂತದಲ್ಲೇ ನಾವು ಅದು ಮುಂಜಾಗ್ರತೆ ವಹಿಸ್ಕೊಂಡು ಅದಕ್ಕೆ COC ಅಂತ ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಅದನ್ನು ಅಪ್ಲೈ ಮಾಡ್ಕೊಂಡು ಬಂದಾಗ ಅದು ನಮಗೆ ಸುಳಿ ಕೊಳೆ ರೋಗ ನಮಗೆ ಕಂಟ್ರೋಲ್ ಆಗ್ತದೆ. ಮತ್ತು ಈ ಕೆಂಪು ಮೂತಿ ಹುಳಕ್ಕೆ ಒಂದು ಟ್ರಾಪ್ ಅಂತ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ, ಡಬ್ಬಗಳು ಕೊಟ್ಟು ಅದನ್ನು ಕಡಿದಾಗ ಅದು ಹುಳ ಎಲ್ಲ ಬಂದು ಅದು ಸ್ಮೆಲ್ಗೆ ಅದಕ್ಕೆ ಬೀಳುತ್ತೆ, ಅದನ್ನು ತೆಗೆದು ಸಾಯಿಸ್ಬೋದು. ಟ್ರಾಪ್ಗಳು ಅಲ್ಲಲ್ಲೇ ತೆಂಗಿನ ಮರಕ್ಕೆ ಒಂದು ಎಕರೆಗೆ 2-3 ಆ ಥರ ಕಟ್ಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ನಾವು ರೋಗ ಬರ್ದಂಗೆ ಮುಂಜಾಗ್ರತವಾಗಿ ನಾವೇನು ಮಾಡಬೇಕು ಅಂದರೆ ಟ್ರೈಕೋಡರ್ಮ, ಸುಡೋಮನಸ್ಸು, ವ್ಯಾಮು ಇಂಥ ಜೈವಿಕ ಗೊಬ್ಬರಗಳನ್ನ ನಾವು ಅಪ್ಲೈ ಮಾಡಿದಾಗ ರೋಗಗಳನ್ನ ನಾವು ಆಟೋಮೆಟಿಕ್ಕಾಗಿ ಕಡಿಮೆ ಮಾಡ್ಕೋಬೋದು. ಆರ್ಗ್ಯಾನಿಕ್ ಅದು ಟ್ರೈಕೋಡರ್ಮ ಎಲ್ಲ ಇದೆ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ನಾವು ವೃದ್ಧಿ ಆಗ್ತದೆ ಮಾಡೋಕ್ಕೆ. ಮತ್ತು ಮೈಕರೈಸಾ ಮತ್ತು ಅಜೋಸ್ಪೆರಿಲಮ್ಮು ಈ ಥರ ಎಲ್ಲ ನಾವು ಕೊಟ್ಕೊಂಡಾಗ ಅವಾಯ್ಡ್ ಆಗ್ತದೆ, ಮುಂದೆ ರೋಗ ಬರ್ದಂಗೆ ತಡೆಗಟ್ತದೆ ಅದು. ಅದನ್ನು ನಾವು ಅಪ್ಲೈ ಮಾಡ್ತಾಯಿದ್ದೀವಿ. ಕೀಟಗಳ ಬಾಧೆ ಬರುತ್ತೆ ಸರ್. ಕೋಕೋಗೆ ಸಾಮಾನ್ಯ ಕೋಕೋಗೆ ಅದು ಹುಳ ಕಾಂಡ ಕೊರೆಯೋ ರೋಗ, ಕಾಂಡ ಇದು ಮಾಡೋ ಅಂಥದ್ದು. ನಾವೇನು ಜಾಸ್ತಿ ಸ್ಪ್ರೇ ವರ್ಷಕ್ಕೊಂದು ಸಲ ಒಂದು ಕ್ಲೋರೋಪೆರಿಪಾಸ್ ಅನ್ನೋ ಒಂದು ಔಷಧಿನ ಸ್ಪ್ರೇ ಮಾಡ್ತಾಯಿದ್ವಿ. ಮತ್ತು ಕಾಯಿ ಕಪ್ಪಾಗೋದಕ್ಕೆ ಒಂದು COC ಸ್ಪ್ರೇ ಕೊಡ್ತಾಯಿದ್ವಿ. ಆದಷ್ಟು ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಹೊಸ್ದಾಗಿ ತೋಟ ಮಾಡೋರು ಸ್ವಲ್ಪ ರೈತರುಗಳು ಒಂದು 5 ವರ್ಷ ನಮಗೇನು ಆದಾಯನೇ ಬರಲ್ಲ ಅಂತ ಕೆಲವರು ಭಾಳ ಇದು ಮಾಡ್ಕೋತಾರೆ. 5 ವರ್ಷದ ತನಕ ಒಳಗಡೆ ಬೆಳೆನೂ ತಗೋಬೋದು, ತೋಟನೂ ಮಾಡ್ಕೋಬೋದು. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೋಬೇಕು ನಾವು. ಇವಾಗ ತೋಟನ ಮಾಡಬೇಕು ಅಂದರೆ ಈ ವರ್ಷವೇ ನಮಗೆ ಈ ಥರ ಗಿಡಗಳೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಸುತ್ತ ಈಗ ತೆಂಗು, ಅಡಿಕೆ, ಮೆಣಸು ಎಲ್ಲನೂ ಮಾಡಬೇಕು ಅಂತ ಅಂದಾಗ ಜಮೀನಿನ ಹೊರಭಾಗದಲ್ಲಿ ಮಾತ್ರ ತೆಂಗು ಹಾಕೋಬೇಕು. ಮಧ್ಯದಲ್ಲಿ 8 ಅಂತರದಲ್ಲಿ ಅಡಿಕೆ ಮಾಡ್ಕೋಬೋದು. ಅದ್ರ ಮಧ್ಯೆ ಕೋಕೋ ಮಾಡ್ಕೋಬೋದು ಮತ್ತು ಮೆಣಸು ಮಾಡ್ಕೋಬೋದು. ಪ್ರೆಸೆಂಟ್ಗೆ ನಾವು ಬಾಳೆ ಹಾಕೋಬೋದು 1 ವರ್ಷ. ಈಗ ತೆಂಗಿನ ಹೊರ ಇದರಲ್ಲಿ ಹಾಕೋತೀವಿ, ಮಧ್ಯದಲ್ಲಿ ಅಡಿಕೆ ಹಾಕಿರ್ತೀವಿ. ಅಡಿಕೆ ಮಧ್ಯೆ 8 ಮಧ್ಯ ಒಂದೊಂದು ಬಾಳೆ ಹಾಕ್ಕೊಂಡ್ರೆ 1 ವರ್ಷಕ್ಕೆ ಆದಾಯ ಬರ್ತದೆ. ಅದು 2 ಕ್ರಾಪ್ ತೆಗಿಬೋದು ಬಾಳೆನಲ್ಲಿ. 2 ಕ್ರಾಪ್ ತೆಗೆದು ಬಾಳೆ ನಾಟಿ ಮಾಡಿದಾಗ ನಾವೇನು ಮಾಡಿದ್ದು ಅಂತ ಅಂದರೆ ಅಡಿಕೆನೂ ನಾಟಿ ಮಾಡ್ದೋ, ಬಾಳೆನೂ ನಾಟಿ ಮಾಡ್ದೋ, ತೆಂಗನ್ನು ನಾಟಿ ಮಾಡ್ದೋ ಒಟ್ಟಿಗೆ. ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ತರಕಾರಿ ಬಾಳೆ 3 ತಿಂಗಳು 3.5 ತಿಂಗಳು ತನಕ ಮೇಲೆ ಅವಾಗ ಟಿಶ್ಯೂ ಬಾಳೆನ ಹಾಕ್ಕೊಂಡಿದ್ದು. ಆವಾಗ ನಾವೇನು ಮಾಡ್ದೋ 8 ಸಾಲು ಮಧ್ಯದಲ್ಲಿ 1 ಸಾಲು ಹಸಿ ಮೆಣಸಿನ್ಕಾಯಿ ತರಕಾರಿ ಅದನ್ನು ಮಾಡಿದಾಗ ನಾವು ಅದು ನಮಗೆ ಆ ವರ್ಷ ತುಂಬ ರೇಟು ಸಿಕ್ತು, ಲಾಭನೂ ಆಯಿತು. 1 ಎಕರೆ 7 ಗುಂಟೆಯಲ್ಲಿ ನಮಗೆ 14 ಲಕ್ಷ ಆದಾಯ ಆಗಿತ್ತು ಒಂದೇ ವರ್ಷದಲ್ಲಿ. ಅಂದರೆ ಆವಾಗ ಬಾಳೆನೂ ರೇಟ್ ಇತ್ತು ಮತ್ತು ಹಸಿಮೆಣ್ಸಿನ್ಕಾಯಿ ರೇಟು ಇತ್ತು. 2 ರೇಟ್ ಇದ್ದಾಗ ಅಷ್ಟೊಂದು ಆದಾಯ. ಹಂಗೆ ನಾವು ಮಲ್ಟಿ ಕ್ರಾಪ್ ಮಾಡಿದಾಗ ಜೊತೆಗೆ ಅದು ತೆಂಗು ಅಡಿಕೆ ಬರೋ ತನಕ 2 ವರ್ಷ ತಗೋಬೋದು. ಆಮೇಲೆ 3-4ನೇ ವರ್ಷಕ್ಕೆ ಅಡಿಕೆ ಒಂಬಳೆ ಶುರುವಾಗುತ್ತೆ, ಆಮೇಲೆ ತೆಂಗು ಶುರು ಆಯ್ತದೆ. ಕೋಕೋ ನಾವು ಅಡಿಕೆ ನಾಟಿ ಮಾಡ್ದ 2 ಅಥವಾ 3 ವರ್ಷದ ಮೇಲೆ ಹಾಕೋಬೇಕು. ಕೋಕೋಗೆ ಅಂತರ ಬೆಳೆ ಅಂದ್ಬಿಟ್ಟು ತೆಂಗು ಅಡಿಕೆ ಮಧ್ಯದಲ್ಲೇ ಬೆಳೆಯಲಿಕ್ಕೆ ಅದು ಇದು ಮಾಡಿರೋದು ಅಂತರ ಬೆಳೆಯಾಗಿ. ಅದು 3 ವರ್ಷ ಆದಮೇಲೆ ಇಳಿ ಶುರುವಾಗುತ್ತೆ, ನೆಟ್ಟಿ 3 ವರ್ಷ ಆದಮೇಲೆ. ಆಮೇಲೆ 3 ವರ್ಷ ಆದ್ರಿಂದ ಪ್ರಾರಂಭ ಆಗ್ತದೆ. ಆಮೇಲೆ 4-5ನೇ ವರ್ಷದಿಂದ ನಮಗೆ ಒಳ್ಳೆ ಇಳುವರಿ ಕೊಡುತ್ತೆ. ಅದು ಒಂದು ಗಿಡದಲ್ಲಿ ಕನಿಷ್ಠ ಪಕ್ಷ ಅಂತ ಅಂದರೂ 3 kg ಸಿಗುತ್ತೆ ಡ್ರೈ ಬೀಜ. ಮಾರ್ಕೆಟಿಂಗೆಲ್ಲ ನಮಗೆ ಪುತ್ತೂರು ಮಾರ್ಕೆಟ್ ಇದೆ, ಅದು ಕ್ಯಾಂಪ್ಕೋ ಮತ್ತು ಕ್ಯಾಡ್ಬರಿ ಅಂತ 2 ಮಾರ್ಕೆಟ್ ಇದೆ. ಅದರಲ್ಲಿ ನಾವು ಯಾರಿಗಾರು ಕೊಡ್ಬೋದು. ಅದು ಕ್ಯಾಡ್ಬರಿ ಕಂಪ್ನಿಯವರು ಮನೆ ಹತ್ರನೇ ಬಂದು ಪರ್ಚೇಸ್ ಮಾಡ್ತಾಯಿದ್ದಾರೆ. ಇವಾಗ ಏನು ರೇಟ್ ಇರುತ್ತೆ ಆ ರೇಟು ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ದಾರೆ, ಅವತ್ತೊಂದು ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ದಾರೆ. ತೆಂಗೆಲ್ಲ ನಾವು ಬಿತ್ತನೆಗೆ ಮೊದಲೇ ಹೇಳ್ದಾಗೆ ನರ್ಸರಿ ಇಟ್ಕೊಂಡಿದ್ವಿ. ನಮಗೆ ತುಂಬ ಒಳ್ಳೆ ತಾಯಿ ಮರದಿಂದ ಕಾಯಿನ ನಾವು ತಗೊಂಡು ನರ್ಸರಿ ಮಾಡಿಕೊಂಡು ಉಳಿಕೆ ಕಾಯಿನ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಸೇಲ್ ಮಾಡ್ತೀವಿ. ಅಡಿಕೆ ಎಲ್ಲ ಇಲ್ಲೇ ನಾವು ತೂಕದ ಲೆಕ್ಕ ಕೊಡೋದು. ನಾವೇನು ಜೇಣಿ ಥರ ಏನು ಕೊಡೋಲ್ಲ. ಇಷ್ಟು ಒಂದು ಕ್ವಿಂಟಾಲ್ಗೆ ಇಷ್ಟು ಅಂತ ಮಾರ್ಕೆಟಲ್ಲಿ ಏನಿರುತ್ತೆ
ಅದು ಮಾರ್ಕೆಟಲ್ಲಿ ಒಂದು 70 ರೂಪಾಯಿ ಇದ್ದರೆ ಇಲ್ಲಿ ನಾವು 66 ರೂಪಾಯಿ ಕೊಡ್ತೀವಿ. 4 ರೂಪಾಯಿ ಅದನ್ನು ವೇರಿಯೇಷನ್ ಇರ್ತದೆ. ಅದು ಅವರು ಇಲ್ಲೇ ತೋಟಕ್ಕೆ ಬಂದು ಇದು ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಮುಖ್ಯ ಬೆಳೆ ಅಂತ ಅಂದರೆ ನಮಗೆ ತೆಂಗು, ಅಡಿಕೆ, ಕೋಕೋ, ಸ್ವಲ್ಪ ಮೆಣಸಿದೆ ಇವಾಗ. ಅದು ಮುಖ್ಯ ಬೆಳೆ, ಮಿಶ್ರ ಬೆಳೆಯಾಗಿ. ಇದರಲ್ಲಿ ಮೂರಲ್ಲಿ ತುಂಬ ಚೆನ್ನಾಗಿ ಆದಾಯ ಬರ್ತಾಯಿದೆ, 3 ಬೆಳೆಗಳಲ್ಲಿ. ಜೊತೆಗೆ ನಾವು ಹಣ್ಣಿನ ಗಿಡಗಳು ಇಟ್ಕೊಂಡಿದ್ದೀವಿ. ಹಣ್ಣಿನ ಗಿಡ ಅಂತ ಅಂದರೆ ನಮಗೆ ಸೀತಾಫಲ, ಮೋಸಂಬಿ, ಚಕ್ಕೋತ, ಸ್ಟಾರ್ ಫ್ರೂಟ್ಸು, ಬಟರ್ ಫ್ರೂಟು, ಮತ್ತು ಸೇಬು, ಆಮೇಲೆ ಲಿಚ್ಚಿ. ಸೇಬು ಒಂದು ಗಿಡ ಇದೆ, ಅದು ಇವಾಗೇನೋ ಫ್ಲವರಿಂಗ್ ಆಗ್ತಾಯಿದೆ. ಇನ್ನು ಬೇರೆ ಎಲ್ಲ ಸಿದ್ದಲ್ಸ್ ಇದೆ, ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಸ್ನೇಹಿತರು ಒಬ್ಬರು RTO ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಒಂದು ಗಿಡ ಕೊಟ್ಟಿದ್ದರು. ಅದನ್ನು ತಂದು 3 ವರ್ಷಕ್ಕೆ ನಮಗೆ ಈಲ್ಡು ಶುರುವಾಯಿತು. ಈಗ 2ನೇ ವರ್ಷ ಬರ್ತಾಯಿದೆ. ಇನ್ನೊಂದಿದೆ ಗಮ್ಲೆಸ್ ಅಂತ, ಅದು ತುಂಬ ಚೆನ್ನಾಗಿದೆ. ಅದು ಹಲಸಿನಲ್ಲಿ ಅದು ಅಂಟೇ ಇಲ್ಲ. ಅದು ನಾನು ಪುತ್ತೂರಿಗೆ ಹೋಗಿದ್ದಾಗ ತಂದು ನಾಟಿ ಮಾಡಿದ್ದೆ. ಅದು ಆಮೇಲೆ ತುಂಬ ಸ್ವೀಟು ಇದೆ, ಚೆನ್ನಾಗಿದೆ. ಈಗ ನಾನು 25 ವರ್ಷದ ಹಿಂದೆ ಶಿವಮೊಗ್ಗದ ಪ್ರಫುಲ್ಲ ಚಂದ್ರ ಅವ್ರ ತೋಟಕ್ಕೆ ಅವ್ರಿಗೂ ಹೋಗಿದ್ದೆ. ಅವರು ಮಾತಾಡ್ತಾ ಇರಬೇಕಾದ್ರೆ ಇವ್ರಿಗೇನೋ 100 ಎಕರೆ ಐತೆ, ಮಾಡಿಬಿಡ್ತಾರೆ, ನಾವೇನು ಮಾಡೋದು ಅಂತ. ಅದನ್ನು ಅಳವಡಿಸ್ಕೊಂಡಾಗ ಗೊತ್ತಾಯಿತು, 100 ಎಕರೆ ಇದ್ದವರು ಮಾಡ್ಬೋದು, 10 ಎಕರೆಯವರು ಮಾಡ್ಬೋದು, 10 ಗುಂಟೆಯವರು ಮಾಡ್ಬೋದು. 10 ಗುಂಟೆಯವ್ರು ಮಾಡಬೇಕು ಅಂದರೆ ಒಂದು 8 ತೆಂಗಿನ ಮರ ಹಾಕೋಬೋದು. ಅದರಲ್ಲಿ 100 ಅಡಿಕೆ ಮರ ಹಾಕೋಬೋದು. 100 ಅಡಿಕೆ ಆಯಿತಾ, ಆಮೇಲೆ 100 ಅಡಿಕೆ ಆದಮೇಲೆ 100 ಅಡಿಕೆಗೂ ಮೆಣಸು ಹಾಕೋಬೋದು. ಮಧ್ಯದಲ್ಲಿ ಕೋಕೋ ಹಾಕೋಬೋದು. ಕೋಕೋ ಒಂದು 80 ಗಿಡ ಕೋಕೋ ಕೂರುತ್ತೆ. 50 ಕನಿಷ್ಠ ಅಂದರೂ 50 ಕೂರುತ್ತೆ. 100 ಮೆಣಸು ಕೂರುತ್ತೆ. 10 ಕುಂಟೆಯವರು ಮಾಡ್ಬೋದು, 10 ಎಕರೆಯವರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಮಾಡಬೇಕಷ್ಟೇ. ಇಲ್ಲೂ ಬರ್ತಾರೆ ಸರ್, ನಮ್ಮ ತೋಟಕ್ಕೆ ಸಾಧಾರಣ ಸಾಕಷ್ಟು ಜನ ಬರ್ತಾರೆ. ಗಿಡ ತಗೊಳಕ್ಕೆ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ. ಅವರೆಲ್ಲ ಬಂದು ನಾವು ಅಲ್ಲಿಗೆ ಹೋಗಿ 10-12 ಸಾವಿರ ರೂಪಾಯಿ ದುಡಿದ ನೀವು ಇಲ್ಲೇ ಇಷ್ಟೊಂದು ಅರ್ನ್ ಮಾಡ್ತಾ ಇದ್ದೀರಲ್ಲ ಅಂತ ಮಾಡಬೇಕಷ್ಟೇ ಸರ್. ಈಗ ಎಲ್ಲರೂ ರೈತರ ಹತ್ರ 10 ಎಕರೆ, 20 ಎಕರೆ, 5 ಎಕರೆ, 2 ಎಕರೆಯಿಂದ ರೈತರು ಈಗ ಬೆಂಗಳೂರಲ್ಲಿ, ಮೈಸೂರಲ್ಲಿ ಇದ್ದಾರೆ. ಅಂಥವರು ಮಾಡಬೇಕಷ್ಟೇ. ಇದರಲ್ಲಿ ವ್ಯವಸಾಯದಲ್ಲಿ ಏನಪ್ಪ ಅಂತ ಅಂದರೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದರೆ ವ್ಯವಸಾಯ ಮಾಡೋಕ್ಕಾಗೋದೇ ಇಲ್ಲ. ತಾಳ್ಮೆ ಇದ್ದಾಗ ಈಗ ಇವತ್ತು ಬೆಳೆ ಹಾಕಿದ್ರೆ ನಾಳೆಗೆ ಒಂದು 2 ತಿಂಗಳಿಗೆ ಬರೋಲ್ಲ. ಅದನ್ನು ತಾಳ್ಮೆ ಮಾಡಿಕೊಂಡು ಅದ್ರ ಮಧ್ಯೆ ಅಂತರ ಬೆಳೆಯಾಗಿ ಮಾಡಿಕೊಂಡು ತಾಳ್ಮೆ ಇದ್ದಾಗ ಆಮೇಲೆ ಜಮೀನಲ್ಲಿ ಇರಬೇಕು. ನಾವು ಜಮೀನಲ್ಲಿ ಇರಬೇಕು. ನಾವಿಲ್ಲಿ ಈಗ 10 ಎಕರೆ, ನನಗೆ 12 ಎಕರೆ ಜಮೀನದೇ. ಕೇರ್ಪೇಟೆ, ಕೇರ್ನಗರ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಜಮೀನಲ್ಲಿ ಕೂತ್ಕೊಂಡಾಗ ಅದೇ ಕೆಲಸ ಮಾಡಿಸುತ್ತೆ. ಜಮೀನೇ ನಮಗೆ ಕೆಲಸ ಹೇಳುತ್ತೆ, ಈ ಗಿಡ ನೀರಿಲ್ಲ, ಈ ಗಿಡ ರೋಗ ಬಂದಿದೆ ಅಂತ. ಅಲ್ಲೇ ನಾವು ತೋಟದೊಳಗಡೆ ಇದ್ದಾಗ ಯಾವುದೇ ಕೆಲಸನೂ ಮಾಡ್ಕೋಬೋದು ಸರ್. ನರ್ಸರಿ ಬಗ್ಗೆ ಅಂತ ಅಂದರೆ ಸರ್, ತೆಂಗು, ಅಡಿಕೆ ನಮ್ಮದು ತುಂಬ ಚೆನ್ನಾಗಿದೆ. ನಮ್ಮ ತಂದೆಯವರು 69ನೇ ಇಸ್ವಿನಲ್ಲಿ BSc ಮಾಡ್ತಾ ಇರಬೇಕಾದ್ರೆ ಅವ್ರ ಸ್ನೇಹಿತರೊಬ್ಬರು ತುಮಕೂರು ಕಡೆಯಿಂದ ಈ ತೆಂಗಿನ ಮರ ಸಸಿ ಎಲ್ಲ ಕೊಡಿಸಿದ್ದು. ಅವಾಗ ಅದು ಕೆಳಗಡೆ ಇದೆ ಇನ್ನೂ ಹಳೆ ತೋಟ. ನಾವು ಅದರಿಂದ ಇಲ್ಲಿ ಈ ತೋಟಕ್ಕೆಲ್ಲ ಬಿತ್ತನೆ ಮಾಡಿಕೊಂಡು 12 ಎಕರೆ ತೋಟಕ್ಕೆಲ್ಲ ನಮ್ಮದೇ ಬಿತ್ತನೆ ಮಾಡಿಕೊಂಡು ಇವಾಗ ಸಸಿ ಮಾಡ್ತಾಯಿದ್ದೀವಿ. ಸಸಿ ಮಾಡೋದು ಅಂದರೆ ಸರ್, ಈಗ ಕೆಲವರು ರೋಡ್ ಸೈಡಲ್ಲೆಲ್ಲ ನರ್ಸರಿ ಇರ್ತಾರೆ. ನಮ್ಮ ಹತ್ರಕ್ಕೂ ಬರ್ತಾರೆ, ಕಾಯಿ ಗುಡ್ಡೆ ಹಾಕಿದರೆ ಕೊಡಿ ನಮಗೆ ಬಿತ್ತನೆಗೆ ಅಂತ ಕೇಳ್ತಾರೆ. ನಾವು ಬಿತ್ತನೆಗಾದ್ರೂ ಕೊಡೋದೇ ಇಲ್ಲ ನೋಡಿ. ರೈತರಿಗೆ ನಾವು ಬೇಕಿಲ್ಲದ ಕಾಯಿನ ನಾವು ಬಿಟ್ಟಿರೋದು. ಇದೇನಿದ್ರು ಸೇಲ್ಸ್ಗೆ ಇಟ್ಟಿರೋದು, ಸಂತೆಗೆ, ಮಾರ್ಕೆಟ್ಗೆ ನಾವು ಬಿತ್ತನೆಗೆ ಬಳಸ್ಕೊಂಡಿರ್ತೀವಿ. ಹಾಗಾಗಿ ನೀವು ರೈತ ಬಾಂಧವರು ಏನು ಮಾಡಬೇಕು ಅಂತ ಅಂದರೆ, ಒಳ್ಳೆ ಕಡೆ, ನಮ್ಮದೇ ತೋಟ ಅಂತ ಅಲ್ಲ, ನೀವು ಎಲ್ಲೇ ತಗೊಳ್ಳಿ, ಒಳ್ಳೆ ತೋಟಕ್ಕೆ ವಿಸಿಟ್ ಮಾಡಿ, ಅವ್ರ ತೋಟನ ನೋಡಿ, ಹೆಂಗಿದೆ ನೋಡಿ, ಅವ್ರ ತಳಿ ಅಡಿಕೆ ಆಗ್ಬೋದು, ತೆಂಗಾಗಿರ್ಬೋದು, ವಿಸಿಟ್ ಮಾಡಿ ಗಿಡಗಳನ್ನ ಪರ್ಚೇಸ್ ಮಾಡೋದು ಒಳ್ಳೆಯದು. ಮತ್ತು ನಮ್ಮ ತೆಂಗಿನ ಗಿಡಗಳು ಸರ್ ಈ ಸಲ ದಾವಣಗೆರೆ ಅಗರಿಬೊಮ್ಮನಹಳ್ಳಿ ಅಲ್ಲಿಗೆ ಹೋಗಿದೆ, ಈ ಕಡೆ ಚಾಮರಾಜನಗರಕ್ಕೆ ಹೋಗಿದೆ. ತೆಂಗಿನ ಗಿಡ, ಅಡಿಕೆ ಎಲ್ಲ ಕಡೆನೂ ಸರ್, ಎಲ್ಲ ಕಡೆನೂ ಈಗ ಹುಡಿಕೊಂಡು ಬಂದು ತೋಟ ನೋಡಿಕೊಂಡು ಗಿಡ ತಗೊಂಡು ಹೋಗ್ತಾ ಇದ್ದಾರೆ. ರೈತರು 10-20 ರೂಪಾಯಿ ರೇಟು ಕಡಿಮೆ ಅಂದ್ಬಿಟ್ಟು ಎಲ್ಲೋ ತಗೊಂಡು, ನಾವೂ ಒಂದು ಎಕರೆಗೆ ನೋಡಿ ತಂದು ಹಾಕ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂತ ಅಂದರೆ, ನೀವು ನಿಮ್ಮ ತೋಟಕ್ಕೆ ರೈತರುಗಳು ಬರ್ತಾ ಇರ್ತಾರೆ ನೋಡಲಿಕ್ಕೆ, 1 ಎಕರೆಗೆ ಹಾಕಿ ಅಂದ್ಬಿಟ್ಟು ಕೊಟ್ಬಿಟ್ಟು, ನೋಡಿ ಸರ್ ಇದೆ 4 ಕಾಯಿ ಬಿಟ್ಟಿಲ್ಲ. ಅದು ಆ ಥರ ತಪ್ಪು ನಡಿಬಾರ್ದು ಅಂತ ಅಂದರೆ, ನೀವು ಒಳ್ಳೆ ತೋಟಗಳನ್ನ ಆಯ್ಕೆ ಮಾಡಿಕೊಂಡು ವಿಸಿಟ್ ಮಾಡಿ ಗಿಡಗಳನ್ನ ತಗೊಂಡು ಹೋಗೋದು ಒಳ್ಳೆಯದು ಸರ್. ನಮ್ಮ ನರ್ಸರಿನ ಮೇಯ್ನಾಗಿ ತೆಂಗು, ಅಡಿಕೆ, ಕೋಕೋ,
ಇಷ್ಟು ನಾವೇ ನಮ್ಮ ತೋಟದ ಬಿತ್ತನೆಯಲ್ಲೇ ಮಾಡಿ ಗಿಡಗಳನ್ನ ಬೆಳವಣಿಗೆ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಮೆಣಸು, ಏಲಕ್ಕಿ, ಬೇರೆ ಥರ ಹಣ್ಣಿನ ಗಿಡಗಳು ಎಲ್ಲನೂ ನಾವು ಏನು ಮಾಡಿದ್ವಿ, ಗೌರ್ಮೆಂಟು ಸರ್ಟಿಫೈಡ್ ನರ್ಸರಿಗಳಲ್ಲಿ ಈಗಾಗಲೇ ನಾವು ಸಕಲೇಶ್ಪುರದಲ್ಲಿ ಮೆಣಸನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಅಂಥ ನರ್ಸರಿಗಳಲ್ಲಿ ತಂದು ರೈತರಿಗೆ ಒಳ್ಳೆ ತಳಿ ಗಿಡಗಳನ್ನ ನಾವು ತಲುಪಿಸ್ತಾ ಇದ್ದೀವಿ. ಜಾಯಿಕಾಯಿ ಗಿಡ 10 ವರ್ಷದ ಗಿಡ ಇದು. ಈ ಥರ ಗಿಡಗಳು ಒಂದು 12-13 ಇದೆ. ಅವಾಗ ನಾನು ಪುತ್ತೂರಿಂದ ತಂದು ಹಾಕ್ಕೊಂಡಿದ್ದು. ಇದೂ ಏನಪ್ಪ ಅಂದರೆ ತೆಂಗಿನ ತೋಟದ, ಅಡಿಕೆ ತೋಟದ ಮಧ್ಯದಲ್ಲಿ ಹಾಕುವಂಥದ್ದು. ಹಾಗಾಗಿ ಒಂದು ಎಕರೆನಲ್ಲಿ ಒಂದು 15-20 ಗಿಡ ಹಾಕ್ಬೋದು ಸರ್. ಇದು ನೋಡಿ, ಈ ಥರ ಹಣ್ಣು ಈ ಥರ ಆಗಿ ಇದು ಜಾಯಿಕಾಯಿ, ಇದು ಜಾಪತ್ರೆ. ಇದನ್ನು ಈ ಥರ ಓಪನ್ ಮಾಡಿದ್ರೆ ಇದು ಜಾಪತ್ರೆ, ಇದು ಜಾಯಿಕಾಯಿ. ಇದು ತುಂಬ ಇದು ಎಷ್ಟು ದಪ್ಪ ಇರ್ತದೆ ಅಷ್ಟು ನಮಗೆ ತೂಕ ಜಾಸ್ತಿ ಬರ್ತದೆ. ಇದು ಒಳ್ಳೆ ಕ್ವಾಲಿಟಿ ಗಿಡ ಸರ್. ಇದು ಮಸಾಲೆ ಪದಾರ್ಥಕ್ಕೆ, ಸಾಂಬಾರು ಬೆಳೆ ಇದಕ್ಕೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ. ಇದು 500 ರೂಪಾಯಿ, 500ರಿಂದ 600 ರೂಪಾಯಿ ಇರುತ್ತೆ ರೇಟು. ಇದು ಜಾಪತ್ರೆ ಇದು 1800ರಿಂದ 2500 ರೂಪಾಯಿ ತನಕ ಇರುತ್ತೆ. ಇದು ಒಣಗಿಸಿ ತಗೋಬೇಕು. ಇದು ಒಂದು 180ರಿಂದ 200 ಹಾಕಿದ್ರೆ 1 kg ಬರುತ್ತೆ. ಇದು ಒಂದು 400ರಿಂದ 500 ಜಾಪತ್ರೆಯಿಂದ ಬಿಡಿಸಿದ್ರೆ ಒಂದು 1 kg ಬರ್ಬೋದು. ಇದು ತೂಕ ಕಡಿಮೆ ಅಲ್ಲ ಸರ್. ಪ್ರೋಸೆಸ್ ಅದೇ ನೋಡಿ, ತೋರಿಸಿದ್ನಲ್ಲ ಸರ್. ಇದು ಅದೇ ಓಪನ್ ಆಗಿ ಬೀಳುತ್ತೆ ಕೆಳಗಡೆ. ಬಿದ್ದಾಗ ನಾವು ಎತ್ಕೊಬೇಕು ಅವತ್ತೇನೆ. ಅದು ನೀರು ಬಿದ್ದರೆ ಹಾಳಾಗ್ತದೆ ಇದು ಪತ್ರೆ. ಇದು ಈ ಥರ ಫ್ರೆಶ್ ಆಗಿರಬೇಕು. ಇದನ್ನು ತಗೊಂಡೋಗಿ ಇದನ್ನು ನೆರಳಲ್ಲಿ ಒಣಗಿಸ್ಕೊಂಡು ಇದನ್ನು ಒಂದು ದಿವಸ 2 ದಿವಸ ಬಿಸಿಲಲ್ಲಿ ಹಾಕಿದ್ರೆ ಅಳ್ಳಾಡುತ್ತೆ. ಅಳ್ಳಾಡಿದ್ಮೇಲೆ ನಾವು ಅದನ್ನು ಕೆಚ್ಕೊಂಡು ನಾವು ಯಾವಾಗ ಬೇಕಾದ್ರೂ ಮಾರ್ಕೆಟ್ ಮಾಡ್ಬೋದು ಸರ್. ಇದು ಏನಂದರೆ ಯಾರು ನನಗೂ ಇದು ಸರಿಯಾಗಿ ಗೊತ್ತಾಗೋಕ್ಕಾಗಿಲ್ಲ. ಇದು 9 ವರ್ಷ ನಮಗೆ ಈಗ ಒಂದು 3 kgಯಿಂದ 4 kg ಜಾಯಿಕಾಯಿ ಸಿಗ್ತಾಯಿದೆ. ಇದು 1ರಿಂದ 1.25 kg ಪತ್ರೆ ಸಿಗ್ತಾ ಇದೆ ಒಂದು ಮರಕ್ಕೆ. ಕೆಲವರು ಹೇಳ್ತಾರೆ ಸರ್, ಅಷ್ಟು 100 ಜಾಯಿಕಾಯಿ ಮರ ಹಾಕಿ ಅಷ್ಟು ಲಕ್ಷ, ಅದೆಲ್ಲ ಸುಳ್ಳು ಸರ್. ಅದೆಲ್ಲ ರೈತರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಮಾರ್ಕೆಟೆಲ್ಲ ಮೈಸೂರಲ್ಲೇ ಹೋಗುತ್ತೆ ಸರ್. ಇದು ಮೈಸೂರು ತಲುಪಿಸ್ತೀವಿ. ಮೈಸೂರಲ್ಲೇ ಮಾರ್ಕೆಟ್ ಆಗುತ್ತೆ, ಮತ್ತು ವ್ಯಾಪಾರ ಆಗುತ್ತೆ. ಏನು ಆ ಥರ ಏನಿಲ್ಲ. ಕ್ವಾಲಿಟಿ ಚೆನ್ನಾಗಿದ್ರೆ ಸರ್ ವ್ಯಾಪಾರ ಆಗ್ತದೆ. ಒಂದು 50 ರೂಪಾಯಿ ವ್ಯತ್ಯಾಸ ರೇಟಲ್ಲಿ ಇದಾದ್ರೂ ಇದಾಗ್ತದೆ. ಒಂದು ಎಕರೆಗೆ ಒಂದು 15-20 ಗಿಡ ಹಾಕಬಹುದು ಅಷ್ಟೇ. ಒಂದು 15 ಗಿಡ ಹಾಕೊಂಡು ಸರ್, ಇದು ಒಂದೇ ಸಲ. ಇದು 5 ವರ್ಷಕ್ಕೆ ಪ್ರಾರಂಭ ಆಗೋದು. ಅದು 10-15 ವರ್ಷ ಆದಮೇಲೆ ನಮಗೆ ಒಂದು 5 kg. ಈಗ ನಮ್ಮದು ಇದೊಂದು ಮರ 5000ದಿಂದ 6000 ರೂಪಾಯಿ ಕೊಡ್ತಾ ಇದೆ. 10 ವರ್ಷದ ಮರ. ಅದು ಮರ ಏಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಷ್ಟೇ ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಈಗ ನಮ್ಮದು ಸಾವಯವ ಕೃಷಿ ಅಂದರೆ ನಾವು ಪೂರ್ಣ ಪ್ರಮಾಣ ಸಾವಯವ ಕೃಷಿ ಯಾರೂ ಮಾಡೋಕ್ಕಾಗಲ್ಲ ಸರ್. ಸುಮ್ಮನೆ ಹೇಳ್ಬೋದು, ಸುಮ್ಮನೆ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಆ ಥರ ಅಂದರೆ ನಾವು ಅದನ್ನು ಭೂಮಿನ ನಾವು ಒಂದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ನಾವೊಂದು 60% ಸಾವಯವ ಕೃಷಿ ಮಾಡ್ತಾಯಿದ್ದೀವಿ. ಒಂದು 40% ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಯಾವ್ಯಾವುದು ಕೊರತೆ ಇದೆ ಅದನ್ನು ರಾಸಾಯನಿಕ ಗೊಬ್ಬರಗಳ ಮೂಲಕ ಅದು ಸರಿದೂಗಿಸ್ಕೊಂಡು ಒಂದು ಪೂರ್ಣ ನಾವು ಸಾವಯವವನ್ನು ಮಾಡೋಕ್ಕಾಗಲ್ಲ, ಪೂರ್ಣ ನಾವು ರಾಸಾಯನಿಕವನ್ನು ಮಾಡೋಕ್ಕಾಗಲ್ಲ. ನಾವು ಅದೇ ಥರ ಸರ್. ಈಗ ಒಂದು 60-70% ಸಾವಯವ ಕೃಷಿ ಮಾಡ್ತಾಯಿದ್ವಿ. ಒಂದು 30% ಮಣ್ಣು ನೋಡಿ ಈ ಥರ ಇದೆಲ್ಲ ನೋಡಿ, ಈ ಥರ ಇದು ಎರೆಹುಳುಗೆಲ್ಲ ಇದು ತಿಂದಿರೋದು. ಈ ಥರ ಮಣ್ಣು ಮೊದಲು ಎಲ್ಲ ಕೆಂಪಗಿತ್ತು, ಇವಾಗ ನೋಡಿ ಎಷ್ಟು ಕಪ್ಪಾಗ್ಬಿಟ್ಟಿದೆ. ಸೇಮ್ ಎರೆಗೊಬ್ಬರ ಥರ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಕೆಲವು ಸಾವಯವ ಇದಕ್ಕೆ ನಾವು ಜಾಸ್ತಿ ಒಲವು ಕೊಟ್ಕೊಂಡು ಒಂದು 30% ನಾವು ರಾಸಾಯನಿಕ ಗೊಬ್ಬರನೂ ಬಳಸ್ಕೊಂಡು ಮೇಂಟೈನ್ ಮಾಡ್ಕೋದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಗಿಡಗಳು ಆರೋಗ್ಯವಾಗಿರ್ತವೆ. ಈಗ ಸರ್ ನಮಗೆ ನಾವಿಬ್ಬರು ಅಣ್ಣ ತಮ್ಮಂದಿರೋ ಒಂದು, ಇವನು ನಮ್ಮ ಮಗ ಈ ಕಡೆ, ಇವನು BE ಸಿವಿಲ್ ಇಂಜಿನಿಯರ್ ಮುಗಿಸಿ ಕೆಲಸನೂ ಮಾಡ್ತಾ ಇದ್ದಾನೆ. ಜೊತೆಗೆ ಕೃಷಿನಲ್ಲಿ ತುಂಬ ಆಸಕ್ತಿ ವಹಿಸ್ತಾ ಇದ್ದಾನೆ. ಈಗ ನಮಗಿಂತ ನಾವು ಮಾತಾಡೋದನ್ನ ಕೇಳಿಕೊಂಡು ಮಾಡೋದನ್ನ ನೋಡಿಕೊಂಡು ಇವನು ತುಂಬ ಭಾಳ ಇಂಟ್ರೆಸ್ಟ್ ಆಗಿದ್ದಾನೆ. ಅದು ಒಂದು ತುಂಬ ಖುಷಿ ನಮಗೆ. ಸರ್ ನನ್ನ ಹೆಸರು ಭರತ್ ಅಂತ. ಈಗ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಾವು. ಅವ್ರು ಏನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೂ ಚಿಕ್ಕ ವಯಸ್ಸಿಂದನೂ ಕೃಷಿ ಅಂದರೆ ತುಂಬ ಆಸಕ್ತಿ. ನಾವು BE ಸಿವಿಲ್ ಮುಗಿಸಿದ್ದೀವಿ.
ಇಲ್ಲೇ ಲೋಕಲಲ್ಲಿ ಬಿಲ್ಡಿಂಗ್ ವರ್ಕ್ಗಳು ನಾನು ನಮ್ಮ ಫ್ರೆಂಡು ಜೊತೆಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಅಪ್ಪ ಇಲ್ಲ ನಮ್ಮ ಚಿಕ್ಕಪ್ಪ ಎಲ್ಲರೂ ಹೊರಗಡೆ ಹೋದಾಗ ನಾನು ಬಂದು ಈ ತೋಟ ಎಲ್ಲ ನೋಡ್ಕೊತಾ ಇದ್ದೀನಿ. ಇವರಿಂದ ನೀವು ಏನೇನು ಕಲ್ತ್ರಿ ಸರ್? ಸಾಕಷ್ಟು ಕಲ್ತಿದ್ದೀವಿ. ಈಗ ತಂದೆ ಅಂತ ಅಂದಮೇಲೆ ಸುಮಾರು ಯಾವ ಥರ ಹೋಗ್ಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು, ಮುಂದೆ ಯಾವ ಥರ ಇರಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಅದೇ ಕೃಷಿಗೆ ಬಂದಾಗ ಸುಮಾರು ಇವ್ರ ಹತ್ರ ಕಲ್ತಿದ್ದೀನಿ. ಯಾವ ಟೈಮಲ್ಲಿ ಏನೇನು ಕೊಡಬೇಕು ಗಿಡಗಳಿಗಾಗಲಿ. ಜಮೀನ್ ಸಂಬಂಧಪಟ್ಟಂಗೆ ಈಗ ಅವ್ರೇನೋ ಮಾಡ್ಕೊಂಡು ಬಂದಿದ್ರು, ಹಾಂ ನಿಮ್ಗೆ ಹೊಸ ಐಡಿಯಾ ನಿಮ್ಮ ತಲೆಯಲ್ಲಿ ಏನೋ ಥಾಟ್ಸ್ ಇದೆಯಾ? ಸರ್, ಥಾಟ್ ಅಂತಂದರೆ ಲಾಸ್ಟ್ ಟೈಮೆಲ್ಲ ಮೆಣಸು ಹಾಕಿರೋ ಈಗ 4-5 ವರ್ಷ ತುಂಬ ಫಸಲು ಬರ್ತಾಯಿತ್ತು. ಶೀತ ಆಗಿ ಸುಮಾರು ಹೊರಟೋಗಿತ್ತು. ಹಾಗಾಗಿ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು. ಈಗ ನಾನು ಬಂದು ಸುಮಾರು ನರ್ಸರಿಗಳಿಗೆಲ್ಲ ವಿಸಿಟ್ ಮಾಡ್ತೀನಿ, ತೋಟಗಳಿಗೆಲ್ಲ ವಿಸಿಟ್ ಮಾಡ್ತಾ ಇರ್ತೀನಿ. ಒಳ್ಳೆ ಕಡೆ ಪೆಪ್ಪರ್ ಗಿಡನ ತಂದು ಒಂದು 1.25 ಎಕರೆಗೆಲ್ಲ ನಾಟಿ ಮಾಡಿಸಿದ್ದೀನಿ. ಈಗ ಸರ್, ಈಗ ಸುಮಾರು ಜನ ಯುವಕರು ಎಲ್ಲ ತೋಟಗಾರಿಕೆ ಮತ್ತು ವ್ಯವಸಾಯಕ್ಕೆ ಬರ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ಏನು ಮಾಡ್ತಾರೆ ಒಂದು ತಪ್ಪು ಅಂತ ಅಂದರೆ, ಇವಾಗ ನಾವು ಎಕ್ಸಾಂಪಲ್ ನಾವೇ ನರ್ಸರಿ ಮಾಡಿದ್ದೀವಿ. ಈಗ 45 ರೂಪಾಯಿ 50 ರೂಪಾಯಿ ಗಿಡ ಕೊಡ್ತಾಯಿದ್ದೀವಿ. ಅಡಿಕೆ ತೆಂಗು ಒಂದು 250-300 ರೂಪಾಯಿ ಕೊಡ್ತಾಯಿದ್ದೀವಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ, ಅಷ್ಟೊಂದು ರೇಟ್ ಇದೆ. ಒಳ್ಳೆ ಕಡೆ ರೇಟ್ ಇರುತ್ತೆ, ಕ್ವಾಲಿಟಿನೂ ಇರುತ್ತೆ, ರೇಟ್ ಇರುತ್ತೆ. ಸ್ವಲ್ಪ ಏನು ಮಾಡ್ತಾರೆ ಅಂತಂದರೆ, ಅಷ್ಟೊಂದು ರೇಟ್ ಇದೆ, ಬೇರೆ ಕಡೆ ತೊಗೊಳ್ಳೋಣ ಅಂತ ತೊಗೋತಾರೆ. ತಗೊಂಡಾದ್ಮೇಲೆ 4-5 ವರ್ಷ ಅದು ಈಲ್ಡಿಂಗ್ ಸ್ಟಾರ್ಟ್ ಆದಮೇಲೆ ಫಸ್ಲು ಯಾವಾಗ ಬರುತ್ತೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಒಳ್ಳೆ ಕಡೆ ತೋಟ ವಿಸಿಟ್ ಮಾಡಿ, ಫಸ್ಲು ಹೇಗಿದೆ, ಮರ ಯಾವ ಥರ ಇದೆ ಎಲ್ಲನೂ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ನಾವು ತೋಟ ಮಾಡಿದ್ದೀವಿ ಅಂತ ನಾವು ಪೂರ್ಣವಾಗಿ ತಿಳ್ಕೊಂಡಿಲ್ಲ. ನಾವು ಡೈಲಿ ಕಲಿಯೋದಿರುತ್ತೆ. ಮನುಷ್ಯ ಅಂದಮೇಲೆ ಹುಟ್ಟಿದ್ದಿಂದ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಅದರಲ್ಲಿ ನಾವು ಒಂದು ಸ್ವಲ್ಪ ಆದಷ್ಟು ಒಳ್ಳೆ ತೋಟಗಳನ್ನ ವಿಸಿಟ್ ಮಾಡಿ, ಗಿಡ ಒಳ್ಳೆ ಬಿತ್ತನೆ ಮಾಡಿ ತಗೊಳ್ಳಿ. ಇವಾಗ 30 ರೂಪಾಯಿಗೆ ಯೋಚನೆ ಮಾಡಿದ್ರೆ 30 ವರ್ಷ ಹಾಳಾಗೋಗುತ್ತೆ. ಅದು 3 ತಿಂಗಳು ಬೆಳೆ ಅಲ್ಲ, 30 ವರ್ಷದ ಬೆಳೆ. ಆದಷ್ಟು ಒಳ್ಳೆ ಗಿಡನ ಸೆಲೆಕ್ಟ್ ಮಾಡಿ ನಾಟಿ ಮಾಡಿ. ಸರ್, ಇದು ಬಿತ್ತನೆಗೆ ಸಿದ್ಧವಾಗಿರೋಂಥ ತಳ್ಗಳಿದು. ನಾವು 25 ವರ್ಷ ಮೇಲ್ಪಟ್ಟು 40 ವರ್ಷದ ಮರಗಳಲ್ಲಿ ನಾವು ಆಯ್ಕೆ ಮಾಡ್ತೀವಿ ಕಾಯಿನ. ಈ ಥರ ನಮಗೆ ಈ ಥರ ರೌಂಡ್ ಶೇಪ್ ಇರಬೇಕು ಕಾಯಿ. ಈ ಥರ ನಾವು 2 ಕೈನೂ ಈ ಥರ ಇದು ಮಾಡಿದಾಗ ಜೈಂಟ್ ಆಗಬಾರ್ದು. ಅದು ಒಳ್ಳೆ ಕಾಯಿ ಅಂತ, ಒಳ್ಳೆ ಕಾಯಿ ಅಂತ. ಅದರಲ್ಲಿ ಸಿಪ್ಪೆ ಸುಲಭ ಇರುತ್ತೆ, ಒಳಗಡೆ ಕಾಯಿ ದಪ್ಪ ಇರ್ತದೆ, ಮತ್ತು ಒಳಗಡೆ ಬಿಳಿ ಇದು ಬರುತ್ತಲ್ಲ, ಅದು ತುಂಬ ಮಂದಕ್ಕಿರುತ್ತೆ ಈ ಥರ ಕಾಯಿಗಳಲ್ಲಿ. ಇದೆಲ್ಲ ಬಿತ್ತನೆ ಕಾಯಿ ಸರ್, ನಾವು ಇದು ಮಾಡ್ಕೊಂಡಿರೋದು ನೋಡಿ. ಎಷ್ಟು ದಿನಕ್ಕೆ ನೀವು ಇದನ್ನ ನಾಟಿ ಮಾಡಿ ಎಷ್ಟು ದಿನಕ್ಕೆ ಇದು ಬೆಳೆಯುತ್ತೆ ಇದು ಗಿಡ? ಸರ್, ಇದು ನಾಟಿ ಈ ಥರ ಕಾಯೆಲ್ಲ ಆದರೆ ನಮಗೆ 4 ತಿಂಗಳಲ್ಲಿ ಕರೆಕ್ಟಾಗಿ ಮೊಳಕೆ ಬರುತ್ತೆ. ಈ ಥರ ನೀರು ಸ್ವಲ್ಪ ಇರಬೇಕು. ಈ ಥರ ಕಾಯಿ ತುಂಬ ಚೆನ್ನಾಗಿ ಒಣಗಿರ್ಬೇಕು, ತಳ್ಳಾಗಿರಬೇಕು, ಬಲ್ತಿರಬೇಕು. ಅವಾಗ ನಾವು ಈ ಥರ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಈ ಥರ ಪಾಲಿಥೀನ್ ಬ್ಯಾಗ್ಗೆ 20 kg ಬ್ಯಾಗು ಸರ್ ಇದಕ್ಕೆ ಹಾಕ್ತೀವಿ. ಕರೆಕ್ಟಾಗಿ 4 ತಿಂಗಳಿಗೆ ಮೊಳಕೆ ಬರುತ್ತೆ. ಮೊಳಕೆ ಬಂದ ಒಂದು 4 ತಿಂಗಳ ಮೇಲೆ ನಾವು ಗಿಡಗಳನ್ನ ಸೇಲ್ ಮಾಡೋಕ್ಕೆ 8 ತಿಂಗಳು ಪ್ರೋಸೆಸ್ಸು. 1 ವರ್ಷ, ಹೀಗೆ 1.5 ವರ್ಷದಿಂದ ಏನಾಗ್ಬಿಟ್ಟಿದೆ ಅಂತ ಅಂದರೆ 7 ತಿಂಗಳಿನೇ ಶುರುವಾಗ್ತಾಯಿದೆ. ಅದು ಗಿಡಗಳು ಸಿಗದೆ ಇರೋದ್ರಿಂದ ಗಿಡ ಎಲ್ಲ ತುಂಬ ತಗೊಂಡು ಹೋಗ್ತಾ ಇದ್ದಾರೆ ಸರ್. ತುಂಬ ಒಳ್ಳೆ ತಳಿನ ನಾವು, ಇದು ತಿಪ್ಟೂರ್ ಟಾಲ್ ಅಂತ ಸರ್ ತಳಿ. ಇದು ಪ್ಯೂರ್ ನಾಟಿ, ಯಾವುದೇ ಥರ ನಾವು ಇದು ಮಿಕ್ಸು ಆ ಥರ ಏನಿಲ್ಲ. ಒಳ್ಳೆ ತಾಯಿ ಮರದಿಂದ ನಾವು ಆಯ್ಕೆ ಮಾಡಿ ಒಳ್ಳೆ ಗಿಡಗಳನ್ನ ಕೊಡ್ತಾಯಿದ್ದೀವಿ ಸರ್. ನಾವು ಬೇರೆ ಯಾರಿಗೂ ತಳಿನೂ ಸುಧಾ ಕೊಡ್ತಾ ಇಲ್ಲ. ನಮಗೆ ಎಷ್ಟು ಒಳ್ಳೆ ಮರಗಳಿದೆ ಅಷ್ಟು ಮರಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಕಾಯಿನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಸರ್. ನಮ್ಮಲ್ಲಿ ಈಗ ಹಿಂದೆ ಹೇಳಿದಾಗೆ ನಮಗೆ ತೆಂಗು ಗಿಡ ಸಿಗ್ತಾಯಿದೆ, ಮತ್ತು ಅಡಿಕೆ ಗಿಡ ಸಿಗ್ತಾಯಿದೆ. ಮತ್ತು ಈ ರೈಟ್ ಸೈಡ್ ಬಂದರೆ ಸರ್, ಇದೆಲ್ಲ ಹಣ್ಣಿನ ಗಿಡಗಳು. ನಾವೇ ಇದು ಮದರ್ ಪ್ಲ್ಯಾಂಟ್, ಇದು ಚಕ್ಕೋತ ಇದೆ, ಕಿತ್ಲೆ ಇದೆ, ಸೀಬೆ ಇದೆ, ಮತ್ತು ಹಲಸಿದೆ, ಸಿದ್ಧ ಹಲಸಿದೆ ಸರ್. ಮತ್ತು ಬಟರ್ ಫ್ರೂಟ್ ಇದೆ, ಮತ್ತು ಡ್ರ್ಯಾಗನ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ಸ್ ಇದೆ. ಒಂದು 12-13 ವೆರೈಟಿ ನಮ್ಮಲ್ಲಿ ಹಣ್ಣಿನ ಗಿಡಗಳಿದೆ ಸರ್. ಮತ್ತು ಹಣ್ಣಿನ ಗಿಡಗಳು ನಾವು ಮಾರಾಟಕ್ಕೂ ಒಳ್ಳೆ ಗಿಡಗಳನ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ತಾಯಿದ್ದೀವಿ ಸರ್ ರೈತರಿಗೆ. ನಾವು ಸರ್ ಇದೆಲ್ಲ ಒಳ್ಳೆ ಸರ್ಟಿಫೈಡ್ ನರ್ಸರಿಯಿಂದ ತರಿಸಿ ಕೊಡ್ತಾಯಿದ್ದೀವಿ ಸರ್ ಪ್ರತಿ ವರ್ಷ. ಸರ್, ಇದು ಚೆರಿ ಅಂತ, ಅಂದರೆ ಸ್ವೀಟ್ ಚೆರಿ ಅಲ್ಲ, ಉಪ್ಪಿನಕಾಯಿ ತುಂಬ ಹುಳಿ, ಭಾಳ ನೋಡೋಕ್ಕೆ ಸ್ವೀಟ್ ಚೆರಿ ಥರನೇ ಕಾಣಿಸುತ್ತೆ. ತುಂಬ ಹುಳಿ ಇರುತ್ತೆ, ಉಪ್ಪಿನಕಾಯಿಗೆಲ್ಲ ಭಾಳ ಚೆನ್ನಾಗಿರ್ತದೆ.
ಸುಮಾರು ಇದಿರೋದು ಒಂದೇ ಗಿಡ ಸರ್ ಇದು. ನಾವೆಲ್ಲ ವೆರೈಟಿ 1 ಅಥವಾ 2 ಆ ಥರ ಇಟ್ಕೊಂಡಿರೋದು ಸರ್, ಜಾಸ್ತಿ ಏನು ಇಟ್ಕೊಂಡಿಲ್ಲ ಹಣ್ಣಿನ ಗಿಡಗಳು. ಯಾವುದೇ ಈಗ 12-13 ವೆರೈಟಿ ಇದೆ ಸರ್. ನಾವು ಯಾವುದೇ ಒಂದು ಮಾರ್ಕೆಟ್ ತಗೊಂಡು ಹೋಗಲ್ಲ. ನಮ್ಮ ತೋಟಕ್ಕೆ ಬರೋಂಥ ನಮ್ಮ ಕೆಲಸಗಾರ ಇರ್ಬೋದು, ನಿಮ್ಮಂಥವ್ರು ತೋಟ ನೋಡ್ಲಿಕ್ಕೆ ಬಂದವ್ರಿಗೆಲ್ಲ ಕೊಟ್ಬಿಡ್ತೀವಿ. ಜಾಸ್ತಿ ಆಗೋದನ್ನ ಅಲ್ಲೇ ಬಿಟ್ಬಿಡಿ, ಪ್ರಾಣಿ ಪಕ್ಷಿಗಳು ತಿನ್ಕೋಬೋದು ಸರ್. ಅವಕ್ಕೂ ಈಗ ಈಗ ನಾವೆಲ್ಲ ಆಹಾರ ಇದು ಮಾಡ್ತೀವಿ, ಅವಕ್ಕೂ ಒಂದು ಆಹಾರ ಕೊಟ್ಟಾಗ ಪಕ್ಷಿಗಳು ನಮ್ಮ ತೋಟದಲ್ಲೇ ಇರ್ತವೆ, ಬದುಕ್ತವೆ. ಮತ್ತು ಪಕ್ಷಿ ಇರೋದ್ರಿಂದ ಅದನ್ನು ಕೀಟ ತಿಂತದೆ. ನಮಗೂ ಅದು ನಾವೊಂದು ಕಡೆ ಅದಕ್ಕೆ ಆಹಾರ ಕೊಟ್ಟಾಗ ನಮಗೊಂದು ಕಡೆ ಹೆಲ್ಪ್ ಮಾಡುತ್ತೆ. ಆ ಥರ ಅದಕ್ಕೇನೆ ಸರ್. ಇದು ಹಲಸು ಸರ್, ಇದು ನಾಟಿ ಹಲಸು ಸರ್. ಇನ್ನು ಮುಂದೆ ಇದೆ ಅದು ಸಿದ್ಧ ಹಲಸು ಸರ್. ಇದು ಹೌದು, ತುಂಬ ಇದೆಲ್ಲ ರೆಡ್ ಬರುತ್ತೆ ಸರ್. ಅದು ತುಂಬ ರೆಡ್ ಬರುತ್ತೆ. ಇದು ಸಿದ್ಧ ಹಲಸು ಸರ್. ಇದು ಅಲೆ ತಿಂದಿದ್ದೀವಿ ನಾವು ಸರ್. ಇದು 4ನೇ ವರ್ಷ, 3 ವರ್ಷಕ್ಕೆ ಬಂತು. ಸಿದ್ಧ ಹಲಸು ಸರ್. ಇದು ಸ್ಟಾರ್ ಫ್ರೂಟ್ ಅಲ್ಲ ಇದು? ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ಸ್ ತಿಂದ್ರ ಸರ್? ತುಂಬ ಚೆನ್ನಾಗಿತ್ತಾ? ತಗೊಳ್ಳಿ ಸರ್. ಹುಳಿ ಇಲ್ಲ, ತುಂಬ ಚೆನ್ನಾಗಿದೆ, ಸಾಕಷ್ಟು ಬಿಡುತ್ತೆ ಸರ್ ಇದು. ಮತ್ತು ಇದು ಡ್ರ್ಯಾಗನ್ ಫ್ರೂಟು. ಮತ್ತು ಈಗ ನಮ್ಮ ತೋಟದ ಕೆಲಸಕ್ಕೆಲ್ಲ ವ್ಯವಸಾಯ ಅಂತ ಅಂದರೆ ಸರ್, ಈಗ ರೈತ ಕುಟುಂಬ ಮನೆಯವರೆಲ್ಲ ಒಂದು ಸಹಕಾರ ನೀಡಿದ್ರೆ ಅದು ಒಂದು ಕೃಷಿ ಕುಟುಂಬ. ಇಲ್ಲ ಅಂತ ಅಂದರೆ ಈಗ ಗಂಡ ಕೆಲಸ ಮಾಡೋದು, ಮನೆಯಲ್ಲಿ ಹೆಂಡ್ತಿ ಉಳ್ಕೊಳ್ಳೋದು, ಆ ಥರ ಅದಿಲ್ಲ. ತಮ್ಮ ಎಲ್ಲೋ ಹೋಗೋದು, ಇಲ್ಲ ಅಣ್ಣ ಎಲ್ಲೋ ಹೋಗೋದು, ಆ ಥರ ಆದರೆ ಕೃಷಿ ಮಾಡೋಕ್ಕಾಗಲ್ಲ ಸರ್. ನಮ್ಮದೇನಾಗಿದೆ ಅಂದರೆ ನಮ್ಮ 4 ಜನ, ನಾವು ನನ್ನ ತಮ್ಮನ ಹೆಂಡ್ತಿ, ನಮ್ಮ ಮಿಸ್ಸಸ್ಸು, ಒಂದೇ ಕುಟುಂಬ, ಕೂಡು ಕುಟುಂಬ ಅಂತ ಹೇಳ್ತಾರಲ್ಲ. ಈಗ ಆ ಥರ ಕುಟುಂಬ ಸಿಗೋದು ಭಾಳ ಅಪರೂಪ ಆಗ್ಬಿಟ್ಟಿದೆ. ನಮ್ಮಲ್ಲಿ ಭಾಳ ಹೊಂದಾಣಿಕೆ ಇದೆ. ನಮ್ಮ ತೋಟಕ್ಕೆ ಏನೇ ಕೆಲಸ ಇದ್ರೂ ನಮ್ಮ ಮಿಸ್ಸಸ್ ಆಗ್ಬೋದು, ನಮ್ಮ ನಾದಿನಿ ಇರ್ಬೋದು, ಈ ಖೋಖೋ ಕೆಲಸ ಎಲ್ಲ ಸಾಮಾನ್ಯ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ. ಅವರೇ ಮಾಡ್ಕೋತಾರೆ. ಜೊತೆಗೆ 2-4 ಜನ ಲೇಬರ್ ತಗೊಂಡು ಅವರೇ ಎಲ್ಲ ಪ್ರೊಸೆಸಿಂಗ್ ಮಾಡ್ಕೋತಾರೆ. ಮತ್ತು ಬೇರೆ ಕೆಲಸಗಳು ಇದ್ದಾಗ್ಲೂ ಅವರು ಮನೇಲಿ ಉಳ್ಕೊಳ್ಳಲ್ಲ, ಸಪೋರ್ಟ್ ಮಾಡ್ತಾರೆ. ಕೃಷಿ ಅಂದರೆ ಸರ್, ನಾವು ಕೃಷಿನಲ್ಲಿ ಇಷ್ಟು ಮುಂದುವರೆದಿದ್ದೀವಿ ಅಂದರೆ ನಮ್ಮ ಕುಟುಂಬದ ಸಹಕಾರ ಭಾಳ ಅತ್ಯಗತ್ಯ ಸರ್, ಅತ್ಯಗತ್ಯ. ಅದರಲ್ಲೂ ನಮ್ಮ ತಮ್ಮ ಭಾಳ ಸಪೋರ್ಟ್ ಮಾಡ್ತಾರೆ. ಇವಾಗ ನಮ್ಮ ಜೊತೆಗೆ ಅದೇ ಭರತ್ ಅಂತ ಮಾತಾಡಿದ್ರಲ್ಲ, ಅವನೊಬ್ಬ ಬರ್ತಾ ಇದ್ದಾನೆ, ಅವನು ಕೆಲಸನೂ ಮಾಡ್ತಾ ಇದ್ದಾನೆ. ಮತ್ತು ಈಗ ತಮ್ಮನ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ನನ್ನ ಮಗಳು ಒಬ್ಬಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ತಮ್ಮನ ಮಗಳು ಒಬ್ಬಳು 2nd PU ಮಾಡ್ತಾ ಇದ್ದಾಳೆ. ಎಲ್ಲರೂ ಎಜುಕೇಷನ್ ಹಂತಕ್ಕೆ ತಂದಿದ್ದೀವಿ. ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್, ಈಗ ಇಷ್ಟು ತೋಟನ ಮಾಡಬೇಕು ಅಂತ ಅಂದರೆ ತಂದೆಯವ್ರ ಕಾಲದಲ್ಲಿ 6-7 ಎಕರೆ ಇತ್ತು. ಈಗ 12 ಎಕರೆಗೆ ತಂದು ನಿಲ್ಲಿಸಿದ್ದೀವಿ ಅಂದರೆ ಅವರ ಅಡಿಪಾಯನೇ ನಮಗೆ ಮುಖ್ಯ. ಅವರು BSc, ಅವರು ಆವಾಗಲೇ ಹೇಳ್ತಿದ್ರು, ಕೃಷಿನಲ್ಲಿ ಮುಂದೆ ಬರ್ತಾ ಈ ಥರ ಕಷ್ಟಗಳು ಬರ್ತದೆ, ಈ ಥರ ಮಾಡ್ಕೋಬೇಕು, ನೀವು ಲೇಬರ್ ಕಮ್ಮಿ ಮಾಡ್ಕೋಬೇಕು. ಹಾಗಾಗಿ ನಾವು ಕೆಲಸ ಕಡಿಮೆ ಮಾಡ್ಕೊಂಡ್ರೆ ತೋಟನ ಒಳ್ಳೆ ಇಂಪ್ರೂವ್ ಮಾಡ್ಕೋಬೋದು. ಆ ಥರ ಮಾಡಲಿಕ್ಕೆ ಸಹಕಾರ ಕೊಟ್ಟವರು ನಮಗೆ 4 ಜನ ನಮಗೆ ಕೆಲಸಗಾರರು ಸರ್. ಇಷ್ಟೆಲ್ಲ ತೋಟ ಮಾಡಲಿಕ್ಕೆ ನಾನು ಹೇಳ್ದಾಗೆ ತುಂಬ ಹಿಂದೆಯಿಂದನೂ ನಮ್ಮ ತಂದೆ ಕಾಲದಿಂದನೂ ಜಯರಾಮ ಅಂತ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರು. ಮತ್ತು ಮಹಾದೇವ್ ಅಂತ ಇದು ಮಾಡಿದ್ರು. ಮತ್ತು ತಮಿಳ್ನಾಡು ಇಬ್ಬರು ಹುಡುಗರು ಸರ್ 20 ವರ್ಷ ನಿರಂತರವಾಗಿ ನಮ್ಮ ತೋಟದಲ್ಲಿ ಕೆಲಸ ಮಾಡಿದ್ರು. ಮೊನ್ನೆ ಅವ್ರ ಮಗಳು ಮದುವೆಗೂ ನಾನು ತಮಿಳ್ನಾಡಿಗೆ ಹೋಗಿದ್ದು ಬಂದೆ. ಅವರು ತುಂಬ ಚೆನ್ನಾಗಿದ್ದಾರೆ, ಇವತ್ತು ನೆನೆಸ್ಕೋತಾ ಇದ್ದಾರೆ. ಆಮೇಲೆ ಸಾಕಷ್ಟು ಜನ, ಇನ್ನೊಬ್ಬರು ರಂಗಸ್ವಾಮಿ ಅಂತ, ಮತ್ತು ಜಯರಾಮು ಅಂತ, ಮತ್ತು ಹೆಸರೇ ಕುಮಾರು ಅಂತ, ಸುಮಾರು ಜನ ನೆನಪೇ ಇದಾಗಿ ಹೋಗಿದೆ ಸರ್. ಅವರ ಸಹಕಾರ ನಮಗೆ ಭಾಳ ತೋಟ ಮಾಡಲಿಕ್ಕೆ ಭಾಳ. ಈಗ ನಾವು ಕೆಲಸಗಾರನ ಅವರಿಂದನೂ ಕೆಲಸ ಕೇಳ್ಕೊತಾ ಇರ್ತೀವಿ. ಈಗ ನಾವು ತಪ್ಪು ಮಾಡಿದ್ರೆ ಅವರೇ ಹೇಳ್ತಾರೆ, ಈ ಥರ ಸರಿ ಇಲ್ಲ, ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ. ಹಾಗೆ ಕೆಲಸಗಾರರ ಮಾತನ್ನು ಕೇಳಿದಾಗ ಅದು ಸಕ್ಸಸ್ಫುಲ್ ಆಗಕ್ಕೆ ಇಲ್ಲ. ನಾನು ಹೇಳಿದ್ದೇ ಮಾಡಬೇಕು ಅಂದರೆ ಆಗಲ್ಲ.
ಅವ್ರ ಮಾತನ್ನು ಕೇಳಬೇಕು ನಾವು. ಲಾಭನೂ ನಾನು ಮಾತಾಡಿಲ್ಲ, ನಾನು ಯಾವುದೇ ಎಲ್ಲೇ ಮಾತಾಡಿದ್ರು ಲಾಭ ಅಂತ ಏನು ಮಾತಾಡೋಕ್ಕೆ ಹೋಗಲ್ಲ. ಇಷ್ಟು ಇಳುವರಿ ತೆಗಿತೀವಿ ಅಂತ ಹೇಳ್ಬೋದು ಬಿಟ್ಟರೆ ಅದಕ್ಕೆ ಸಾಕಷ್ಟು ಹಿಂದೆ ನಷ್ಟನೂ ಇರ್ತದೆ. ನಷ್ಟನ ನಾವು ಒಂದು ಸರಿ ದೂಗಿಸ್ಕೋಬೇಕು ಅಂತ ಅಂದಾಗ ಹಲವಾರು ಬೆಳೆಗಳನ್ನ ಬೆಳಿಬೇಕು. ಒಂದು ಸಲ ಈಗ ಒಂದು 10 ವರ್ಷದ ಹಿಂದೆ ತೆಂಗು ಕೇಳೋರೇ ಇರ್ತಿಲ್ಲ, ನುಸಿ ರೋಗ ಬಂತು, ಅಡಿಕೆನೂ ರೇಟು ಕಡಿಮೆ ಆಗ್ತು. ಅವಾಗ ಏನು ಮಾಡಿದೆ, ಈಗ ಈ ಥರ ಮಧ್ಯೆ ಅಂತರ್ ಬೆಳೆ ಮಾಡಿಕೊಂಡು ಅದನ್ನು ಸರಿ ದೂಗಿಸ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲ ವ್ಯವಸಾಯ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ ಸರ್. ಅದನ್ನು ನಾವು ಒಂದು ಮಲ್ಟಿ ಕ್ರಾಪು ಈಗ ಅಂತರ್ ಬೆಳೆಗಳನ್ನ ಮಾಡಿ ಅದನ್ನು ಸರಿ ದೂಗಿಸ್ಕೊಂಡ್ರೆ ಅದನ್ನು ಅಷ್ಟನ್ನು ಸರಿ ಮಾಡ್ಕೋಬೋದು ಸರ್. ಇದು ಬಾಲಾಜಿ ನಿಂಬೆ ಅಂತ ವರ್ಷ ಪೂರ್ತಿ ಬತ್ತನೇ ಇರ್ತದೆ ಸರ್. ಒಂದು ವರ್ಷಕ್ಕೆ ಇಲ್ಲ ಅಂದ್ರೆ ಕನಿಷ್ಠ ವರ್ಷ ಪೂರ್ತಿ ಇರ್ತದೆ. ಈಗ ಈ ಥರ ಈಗ ಹಣ್ಣಾಗಿದೆ, ನೆಕ್ಸ್ಟ್ ಆಲೆ ಹೂವಾಗ್ತಾ ಇದೆ, ನಿರಂತರವಾಗಿದ್ದೇ ಇರ್ತದೆ. ಒಂದು ಸಲ ಬಂದರೆ ಸರ್ ಒಂದು 1000ದಿಂದ 1,500 ನಿಂಬೆಹಣ್ಣು ಸಿಗುತ್ತೆ ಒಂದು ಗಿಡದಲ್ಲಿ. ಅದರಲ್ಲಿ ನಾವು 3 ರೂಪಾಯಿಗೆ ಮಾತ್ರ ಕೊಡ್ತಾ ಇರೋದು. ಇಲ್ಲೇ ನಮ್ಮ ಲೋಕಲ್ ತರಕಾರಿ ಮಾರೋ ಅಂಥವ್ರಿಗೆ ಕೊಟ್ಬಿಡ್ತೀವಿ, 3 ರೂಪಾಯಿ ಕೊಡ್ತಾರೆ. 1,000 ಅಂದ್ರೂ 3,000 ಆಯಿತು. 3,000 ಆಯಿತು ಒಂದು. ಅದರಲ್ಲಿ ಇನ್ನೊಂದು ಕಾಜಿ ನಿಂಬೆ ಅಂತ ಇದೆ, ಕಾಗಜಿ ನಿಂಬೆ ಅಂತ, ಅದು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಗಜನಿಂಬೆ ಅಂತ ಇದೆ ಸರ್, ಅದೆಲ್ಲ ಅದು ಉಪ್ಪಿನಕಾಯಿಗೆ ಹೋಗುತ್ತೆ. ಅಂದರೆ ತುಂಬ ಒಂದು 1/4 kg ಬರುತ್ತೆ ಸರ್ ಒಂದು ನಿಂಬೆ. ತೋರಿಸ್ತೀನಿ ಬನ್ನಿ ಸರ್. ಇದೆ ದಪ್ಪ ನಿಂಬೆ, ಇನ್ನೂ ದಪ್ಪ ಆಗ್ತದೆ ಸರ್. ಇದು ದಪ್ಪ ಇಷ್ಟು ಒಂದು 200 ಗ್ರಾಮ್ ಬರುತ್ತೆ ಸರ್ ಒಂದು ಕಾಯಿ. ಇದು ಅಂದರೆ ಉಪ್ಪಿನಕಾಯಿಗೆ ಹೋಗುತ್ತೆ. ಉಪ್ಪಿನಕಾಯಿಗೆ ಇದು ನಿಂಬೆ ಇದಕ್ಕೆ ಆಗಲ್ಲ, ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ. ಆಮೇಲೆ ಸೀಡ್ಲೆಸ್ ಬೀಜ ಇರಲ್ಲ ಸರ್. ಇದನ್ನು ನಮ್ಮ ಮಗ ಮಾಡಿಸಿದ್ದು ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಈಗ ನಮಗೆ ಈಗ ಗಿಡ ತಗೊಳ್ಳೋರೆಲ್ಲ ಬರ್ತಾ ಇರ್ತಾರೆ, ಮಳೆ ಬಂದುಬಿಡುತ್ತೆ, ಅವ್ರು ಕೂತ್ಕೊಳ್ಳೋ ಈಗ ವಯಸ್ಸಾದವರೆಲ್ಲ ಬರ್ತಾರೆ, ಅವ್ರಿಗೆ ಒಂದು ರೆಸ್ಟ್ ತಗೊಳ್ಳಿಕ್ಕೆ ಅಂದ್ಬಿಟ್ಟು ಒಂದು ಇದನ್ನು ಕಟ್ಸಿದ್ದಾನೆ ನಮ್ಮ ಕೂತ್ಕೊಳ್ಳೋದಕ್ಕೆ. ಆಮೇಲೆ ನಮಗೂ ಭಾಳ ಅವಶ್ಯಕತೆ ಇತ್ತು ಸರ್. ಇದು ನಾವು ಮಧ್ಯಾಹ್ನ ಇಲ್ಲಿ ಸ್ಟವೆಲ್ಲ ಇಟ್ಕೊಂಡಿದ್ದೀವಿ ಸರ್. ಮಧ್ಯಾಹ್ನ 12-1 ಗಂಟೆನಲ್ಲಿ ಟೀ ಎಲ್ಲ ಇಲ್ಲೇ ಕಾಯಿಸ್ಕೊಂಡು ಕಾಫಿ ಮಾಡಿಕೊಂಡು ಕೆಲಸಗಾರರಿಗೆಲ್ಲ ಇದು ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಭಾಳ ಇದು ಸಿಗುತ್ತೆ ನಮಗೆ. ಒಂದು ಎಕರೆನಲ್ಲಿ ಒಬ್ಬ ರೈತ ಎಷ್ಟು ಸಂಪಾದನೆ ಮಾಡ್ಬೋದು ಸರ್? ಸರ್ 1 ಎಕರೆನಲ್ಲಿ ತೋಟ ಮಾಡಿದ್ರೆ ಸರ್ 1 ಎಕರೆನಲ್ಲಿ 500 ಗಿಡ ಅಡಿಕೆ ಹಾಕೋಬೋದು. ಅದರಲ್ಲಿ ಒಂದು 30 ತೆಂಗು ಹಾಕೋಬೋದು ಹೊರಭಾಗದಲ್ಲಿ. ಮತ್ತು ಒಂದು ಬಾಳೆ ಹಾಕೋಬೋದು, ಒಂದು 800 ಗಿಡ. ಬಾಳೆನಲ್ಲಿ 1 ವರ್ಷಕ್ಕೆ ಅದೇ ಶುರುವಾಗ್ತದೆ. ಅಡಿಕೆ 5ನೇ ವರ್ಷದಿಂದ ಶುರುವಾಗ್ತದೆ. ಅವರು 5ನೇ ವರ್ಷದಿಂದ 6ನೇ ವರ್ಷಕ್ಕೆ ಒಳ್ಳೆ ಇಳುವರಿ ಶುರುವಾಗ್ತದೆ. ಇವತ್ತೊಂದು ರೇಟಲ್ಲಿ ಸರ್ ಅಡಿಕೆ ಈಗ ಒಂದು ಗಿಡಕ್ಕೆ 15 kg, 15ರಿಂದ 20 kg ನಾಟಿ ಅಡಿಕೆ ಆದರೆ. ಈಗ ನಮ್ಮದೇ 1 ಎಕರೆ 7 ಗುಂಟೆ ಇದೆ ಸರ್. ಅದರಲ್ಲಿ 88 ಕ್ವಿಂಟಲ್ ಇಳುವರಿ ಬಂದಿದೆ ಈ ಸಲ. 1 kg 66 ರೂಪಾಯಿ ಇದೆ. ಮಲ್ಟಿಪಲ್ ಮಾಡ್ಕೊಂಡ್ರೆ ಲಾಭ ಗೊತ್ತಾಗ್ತದೆ. ಸುತ್ತ ಒಂದು 28 ತೆಂಗು, ಅದರಲ್ಲಿ ಒಂದು ಮರ 150ರಿಂದ 180, 200 ಕಾಯಿ ಬಿಡುತ್ತೆ. 50 kg. ಈಗ ರೇಟು ಕಡಿಮೆ ಆಗಿದೆ, 40 ರೂಪಾಯಿ, 38 ರೂಪಾಯಿ ಇದೆ. ರೇಟು ವೇರಿಯೇಷನ್ ಆಯ್ತದೆ. ಒಂದು ತೆಂಗಿನ ಕನಿಷ್ಠದ ಸಲ ಸರ್ 150-200 ಕಾಯಿ ಸಿಗುತ್ತೆ. 200 ಕಾಯಿಗೆ ಒಂದು ಕಾಯಿ 600ರಿಂದ 700 ಗ್ರಾಮ್ ಬರುತ್ತೆ. ಅಲ್ಲಿಗೆ 700 ಗ್ರಾಮ್ ಅಂತ ಅಂದರೆ 2 kg ಆಯಿತು. ಒಂದು ತೆಂಗಿನ ಮರದಲ್ಲಿ ಒಂದು 2,000-3,000 ವರ್ಷ ಜಾಸ್ತಿ. ಕನಿಷ್ಠ, ಗರಿಷ್ಠ ಆದರೆ 5,000-6,000 ಹೋಗುತ್ತೆ. ಒಂದು ಕನಿಷ್ಠ ಅಂದ್ರೂ ಸರ್ 1 ಎಕರೆ ತೋಟಗಾರಿಕೆ ಬೆಳೆನಲ್ಲಿ ಕನಿಷ್ಠ ಅಂದರೂ 5 ಲಕ್ಷ ಸಂಪಾದನೆ ಮಾಡ್ಬೋದು. ಕನಿಷ್ಠ ಅಂದರೆ ಮಲ್ಟಿ ಕ್ರಾಪ್ ಮಾಡಿ. ಕನಿಷ್ಠ. ಗರಿಷ್ಠ ಅಂದರೆ ನಾವು ಮಾಡೋ ಒಂದು ಡಿಪೆಂಡ್ಸು. ಕೆಲವು ಟೈಮು ರೇಟ್ ವೇರಿಯೇಷನ್ ಆಯ್ತದೆ. ಆಮೇಲೆ ನಾವು ಮಾಡೋವಾಗ ವ್ಯವಸಾಯದ ಕೊರತೆ ಆಗಿರ್ಬೋದು, ಹಾಗಾಗಿ ಗೊಬ್ಬರದ ನಿರ್ವಹಣೆ ಆಗಿರ್ಬೋದು, ಅದೆಲ್ಲ ಡಿಪೆಂಡಿಂಗು ಆದಾಯದ ಮೇಲೆ ಇದಾಗ್ತದೆ. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಂತ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.